ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಕ್ಷಣ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗಿದು ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಫೋರ್ಸ್ಫುಲಿ ನಿಮ್ಮ ಲೈಫಲ್ಲಿ ಇದನ್ನು ಫಿಟ್ ಮಾಡ್ಕೊಳ್ಳೋಂಥ ಕೆಲಸಗಳನ್ನು ಮಾಡಬೇಡಿ. ನಿಮಗಿದು ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಹೊಸ ಚಾನಲ್ ನಿಮಗೋಸ್ಕರ ಕ್ರಿಯೇಟ್ ಆಗಿರೋಂಥ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಅಥವಾ ಅಲ್ಲೂ ಅಪ್ಲೋಡ್ ಮಾಡ್ತಿರೋಂಥ ವೀಡಿಯೋಗಳಿಗೆ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಾ ಹಾಗೆಯೇ ವ್ಯೂ ಮಾಡ್ತಾ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಜೊತೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಹಾಗೆ ಅವ್ರ ಹೆಸರನ್ನ 3 ಬಾರಿ ಹೇಳಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆನೇ ಈ ಮಂತ್ ಹುಣ್ಣಿಮೆ ದಿನ ಆಗ್ತಿರೋಂಥ ರಿಚುವಲ್ಸಿಗೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿಂದ ಬುಕ್ಕಿಂಗ್ ಎಲ್ಲದೂ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ. ಈ ಒಂದು ಹುಣ್ಣಿಮೆ ರಿಚುವಲ್ಸ್ ನಿಮ್ಮ ರಿಲೇಶನ್ಶಿಪ್ಪಿಗೋಸ್ಕರ ಆಗಿರುವಂಥದ್ದು. ಇಲ್ಲಿ ತುಂಬ ಜನ ಕೇಳ್ತೀರಾ ಇದು ಹೇಗೆ ಏನು ಅಂತ. ಇದು ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು, ಲೈವಲ್ಲಿ ಪ್ರಾಕ್ಟಿಕಲ್ ಆಗಿರುತ್ತೆ ಈ ರಿಚುವಲ್ಸ್. ಯಾವುದೇ ರೀತಿ ರೆಕಾರ್ಡಿಂಗ್ ಆಗಲಿ ಅಥವಾ ನೀವು ಹೀಗೆ ಮಾಡಿಬಿಡಿ ಅಂತ ಹೇಳುವಂಥದ್ದಾಗಲಿ ಅಲ್ಲ. ಇದಕ್ಕೆ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹಾಗೆಯೇ ಇದು ಲೈವಲ್ಲಿ ಮಾಡುವಂಥ ರಿಚುವಲ್ಸ್ ಆಗಿರುತ್ತೆ. ಥರ್ಡ್ ಪಾರ್ಟಿ ರಿಮೂವ್ ಮಾಡೋದಿರಲಿ, ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡೋದಾಗಿರಲಿ, ಅಥವಾ ನಿಮ್ಮ ರಿಲೇಶನ್ಶಿಪ್ ಇದ್ದಂಥ ನೆಗೆಟಿವ್ಸ್ನ ರಿಮೂವ್ ಮಾಡೋವಂಥದ್ದಾಗಿರಲಿ, ನಿಮ್ಮಿಬ್ಬರು ಬಾಂಡಿಂಗ್ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಬಾಂಡಿಂಗ್ ಸ್ಟ್ರಾಂಗ್ ಆಗಲಿಕ್ಕೆ ಮಾಡುವಂಥ ರಿಚುವಲ್ಸ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕೇಳ್ಬೋದು, ಹೇಳ್ಬೋದು ರಿಚುವಲ್ಸ್ ಅಂತ ಹೇಳಿಬಿಟ್ಟು ನಿಮ್ಮ ಹೆಸರನ್ನು ಅಲ್ಲಿ ನೋಂದಣಿ ಮಾಡಿ ಜಾಯಿನ್ ಆಗಬಹುದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಇವಾಗ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯೂನಿವರ್ಸ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಒಂದು ಕಡೆ ಸ್ಟಕ್ ಆಗಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ಎಮೋಷ್ನಲಿ ಆಗಿರ್ಬೋದು, ಅಥವಾ ಅವರು ವರ್ಕಲ್ಲಿ ಆಗಿರ್ಬೋದು, ಅಥವಾ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರಬಹುದು. ಓಕೆ ಓಕೆ, ಈ ಎನರ್ಜಿ ನಿಮಗೂ ಕೂಡ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳುವಾಗೆ ನೀವೆಲ್ಲೋ ಕೇಳ್ತಾ ಇದ್ದೀರಾ. ಸಮಥಿಂಗ್ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸ್ಟಿಕ್ ಆನ್ ಆಗಿರೋ ಥರ ಇಲ್ಲಿದೆ. ದಟ್ ಮೀನ್ಸ್ ಫ್ಯಾಮಿಲಿ ಹೇಳಿದ ತಕ್ಷಣ ಫ್ಯಾಮಿಲಿ ಮೆಂಬರ್ಸಿಗೆ ಸ್ಟಿಕ್ ಆನ್ ಆಗಬಾರ್ದ ಆ ಥರ ಅಲ್ಲ, ಬಟ್ ಅವರು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರೋಂಥ ಎನರ್ಜಿ. ಹಾಗೆಯೇ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಸೇಮ್ ಬರ್ತಿರೋವಂಥದ್ದು, ಅವ್ರ ಫ್ಯಾಮಿಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಿರೋಂಥ ಎನರ್ಜಿಯಲ್ಲಿ ಬರ್ತಾ ಇದೆ. ಆ ಒಂದು ಫ್ಯಾಮಿಲಿಯಿಂದನೇ ನಿಮ್ಮಿಬ್ಬರ ಮಧ್ಯ ಸಪ್ರೇಷನ್ ಆಗಿರಬಹುದು, ದೂರ ಆಗಿರ್ಬೋದು. ನೀವಿಬ್ರು ಫ್ಯಾಮಿಲಿ ರಿಲೇಟೆಡ್ ವಿಷಯದಲ್ಲೇ ನೀವಿಬ್ಬರು ದೂರ ಆಗಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇಬ್ಬರಿಗೂ ಕೂಡ ದೂರ ಆಗುವಂಥದ್ದು ಇರಲಿಲ್ಲ. ಓಕೆ, ಸೊ ಸಿಚುವೇಶನ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರನ್ನ ದೂರ ಮಾಡಿದೆ. ಬಟ್ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಎಲ್ಲದೂ ಮುಗಿದು ಹೋಯಿತು ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಆ ಥರ ಯೋಚನೆ ಮಾಡ್ತಿದ್ದಾರೆ, ಎಲ್ಲ ವಿಷಯ ಮುಗ್ದು ಹೋಗ್ಬಿಡ್ತು, ಇನ್ನೇನು ಇಲ್ಲ, ಎಲ್ಲ ಮುಗೀತು, ದಿ ಎಂಡ್ ಅನ್ನೋ ಥರ ಇಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನೀವೇನು ಫೀಲ್ ಮಾಡ್ತಿದ್ರ ಅಂದರೆ ಇದಿನ್ನೂ ಎಂಡ್ ಆಗಿಲ್ಲ, ಇದಕ್ಕಿನ್ನೂ ಅವಕಾಶ ಇದೆ, ಅದಕ್ಕೆ ನೀನು ಮನಸ್ಸು ಮಾಡಬೇಕಾಗಿದೆ ಅನ್ನೋವಂಥದ್ದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿದೆ. ನೀನು ಮನಸ್ಸು ಮಾಡಬೇಕು, ನೀನು ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಇದು ಮತ್ತೆ ಸರಿ ಆಗತ್ತೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಮತ್ತೆ ಒಂದಾಗುವಂಥದ್ದಾಗಿರಲಿ, ಅಥವಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಸಾಧ್ಯ ಅಂತ ಏನಾಗಿದೆ
ಅದು ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಸಾಧ್ಯ ಆಗಿದ್ದು ಸಾಧ್ಯ ಆಗುವಂಥ ಸಿಚುಯೇಷನ್ ಸಂದರ್ಭ ಸೃಷ್ಟಿಯಾಗುತ್ತೆ. ಹಾಗೆಯೇ ಅಸಾಧ್ಯ ಆಗಿದ್ದು ಸಾಧ್ಯ ಆಗುವಂಥ ದಿನಗಳು ಹತ್ತಿರದಲ್ಲಿದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಅಂದರೆ ನೀವಿಬ್ರು ಮತ್ತೆ ಒಂದಾಗದೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ನಿಮಗೆ ಹೇಳಿರುವಂಥದ್ದು, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ನಾವಿಬ್ರು ಮತ್ತೆ ಒಂದಾಗಲಿಕ್ಕೆ ಚಾನ್ಸೇ ಇಲ್ಲ, ಆಗದೇ ಇಲ್ಲ ಅನ್ನುವಂಥ ಮಾತುಗಳು ಇಲ್ಲಿ ಬಂದಿದೆ. ಓಕೆ, ಕೆ ಲೆಟರ್, ಆರ್ ಲೆಟರ್, ಜೆ ಲೆಟರ್, ಸಿ ಲೆಟರ್, ಎನ್ ಲೆಟರ್, ಡಿ ಲೆಟರ್, ಪಿ ಲೆಟರ್, ಬಿ ಲೆಟರ್, ಎ. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ ಬಂದು 15, 11, 21, 19, 28, 29. ಓಕೆ, 5, 8, 10. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ನನಗಲ್ಲಿ ಇನ್ನೊಂದು ಚಾನಲೈಸ್ ಮೆಸೇಜ್ ಬರ್ತಾ ಇರೋವಂಥದ್ದು ಏನಂದರೆ, ಕ್ಯಾಂಡಲ್ ವ್ಯಾಕ್ಸಲ್ಲಿ 29 ಡೇಟ್ ಆಫ್ ಬರ್ತ್ ಬಂದಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಈ ಡೇಟ್ ಆಫ್ ಬರ್ತಲ್ಲಿ ಯಾರಾದರೂ ಮದುವೆ ಆಗಿರೋರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ತುಂಬ ಇಶ್ಯೂಸ್ ನಡೀತಾ ಇದೆ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, King of Wands, okay, King of Pentacle, Ace of Wands, the Emperor, King of Swords. Okay. ನೋಡಿ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆನಾ, ಇಲ್ಲಿ ಅವರು ದಿ ಎಂಡ್ ಎಲ್ಲ ಮುಗಿದು ಹೋಯಿತು ಅನ್ನೋವಂಥದ್ದೇ ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಇಲ್ಲೂ ಕೂಡ ಟ್ಯಾರೋ ರೀಡಿಂಗಲ್ಲೂ ಕೂಡ ಬರ್ತಾ ಇದೆ. ಓಕೆ, ಮುಗ್ದೋಯ್ತು ಎಲ್ಲದು ಅನ್ನೋವಂಥದ್ದು. ಅಂದರೆ ನಿಮ್ಮ ಪರ್ಸನ್ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀಡಿಂಗ್ನ ಯಾರು ನೋಡ್ತಿದ್ದೀರಲ್ವ, ನಿಮ್ಮ ಪರ್ಸನ್ ಇದೆಲ್ಲದು ಮುಗಿದೋಯ್ತು, ಇನ್ಯಾವುದೇ ರೀತಿಯಾದಂಥ ಸಾಧ್ಯತೆಗಳು ಇಲ್ಲ, ಒಂದಾಗೋದಕ್ಕಾಗಿರಲಿ ಅಥವಾ ಸರಿ ಮಾಡೋದಕ್ಕಾಗಿರಲಿ ಯಾವುದೇ ರೀತಿಯಾದಂಥ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಅವರ ಫೀಲಿಂಗ್ಸ್. ಕರೆಂಟ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಅವರ ಕರೆಂಟ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥ ಚಾನಲೈಸ್ ಮೆಸೇಜ್ ಆಗಿದೆ. ಆದರೆ ನೀವು ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೊಂಡಿದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಅಂದ್ಕೊಂಡಿರೋವಂಥದ್ದು ಏನು ಅಂದರೆ, ಅಸಾಧ್ಯ ಆಗಿರೋವಂಥದ್ದು ಏನೂ ಇಲ್ಲ, ಸಾಧ್ಯ ಆಗೇ ಆಗತ್ತೆ. ಇದು ಸಪ್ರೇಷನ್ ಆಗಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು, ದೂರ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಇದೆಲ್ಲ ಟೆಂಪ್ರವರಿ, ಜಸ್ಟ್ ಸ್ವಲ್ಪ ದಿನಗಳು ಮಾತ್ರ, ಮತ್ತೆ ಎಲ್ಲದೂ ಕೂಡ ಸರಿ ಆಗತ್ತೆ ಅನ್ನುವಂಥ ನಿಮ್ಮ ಫೀಲಿಂಗ್ಸಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿದೆ. ಆದರೆ ಇಲ್ಲಿ ರೀಡಿಂಗಲ್ಲೂ ಕೂಡ ಬರ್ತಿರೋವಂಥದ್ದು ನೋಡಿ, ಇಲ್ಲಿ 6 ಆಫ್ ಪೆಂಟಿಕಲ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕಿಂಗ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ಸಾರ್ಟ್ಸ್. ಓಕೆ, ಮೂರು ಕೂಡ ಕಿಂಗ್ ಕಾರ್ಡ್ಸ್ಗಳೇ ಬಂದಿದೆ. ಇಲ್ಲಿ ಅಸಾಧ್ಯ ಆಗಿರುವಂಥದ್ದು ಕೂಡ ಸಾಧ್ಯ ಆಗುವಂಥ ಸಂಭವ ಇಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಮತ್ತೆ ಒಂದಾಗದೇ ಇಲ್ಲ, ಇದೆಲ್ಲೇ ಮುಗಿದೋಯ್ತು ಅನ್ನೋವಂಥ ಫೀಲಿಂಗ್ಸ್ ಏನಿದೆ ಅಲ್ವಾ, ಅದು ಮತ್ತೆ ಒಂದಾಗೋ ಹಾಗೆ, ನಿಮ್ಮಿಬ್ಬರನ್ನ ಮತ್ತೆ ಕಾಂಟ್ಯಾಕ್ಟಿಗೆ ಬರೋ ಹಾಗೆ, ನೀವಿಬ್ಬರು ಮತ್ತೆ ಒಂದಾಗೋ ಹಾಗೆ ಇಲ್ಲಿ ರೀಕ್ರಿಯೇಷನ್ ಆಗುವಂಥದ್ದು ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವಿಬ್ರು ನಡುವೆ ಏನು ಮುಗಿದೋಯ್ತು ಅನ್ನೋವಂಥದ್ದು ಇದೆ ಅಲ್ವಾ, ಅದೆಲ್ಲದೂ ಕೂಡ ಮತ್ತೆ ರೀಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ವ್ಯಕ್ತಿತ್ವ ಇರ್ಬೋದು ಅಥವಾ ಅವರ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್, ಸ್ವಲ್ಪ ಅಲ್ಲ ಜಾಸ್ತಿನೇ ಸ್ಟ್ರೈಟ್ ಫಾರ್ವರ್ಡ್, ನಾನಿರೋದೇ ಹೀಗೆ,
ಓಕೆನಾ. ದಟ್ ಮೀನ್ಸ್ ಅವ್ರು ಮನಸ್ಸಿಂದ ಆ ಥರ ಮಾಡ್ತಿದ್ದಾರೆ, ಅಥವಾ ನಾನು ಇರೋದೇ ಹೀಗೆ ಅನ್ನೋದನ್ನ ಅವರು ರೂಡಾಗಿ ಹೇಳುವಂಥದ್ದಾಗಿರಲಿ, ಅಥವಾ ನಿಮಗೆ ಸಿಟ್ಟಲ್ಲಿ ಹೇಳುವಂಥದ್ದು, ನಾನು ಇರೋದೇ ಹೀಗೆ ಅಂತ ಏನು ಕಡ್ಡಿ ಮುರಿದ ಹಾಗೆ ಮಾತಾಡ್ತಾರಲ್ವ, ಅದು ಅವ್ರ ಮನಸ್ಸಿಂದ ಇರುವಂಥದ್ದಲ್ಲ, ಅವರ ವ್ಯಕ್ತಿತ್ವನೇ ಆ ಥರ ಇರುವಂಥದ್ದು. ಅವ್ರ ವ್ಯಕ್ತಿತ್ವನೇ ಆ ಥರ ಇರುವಂಥದ್ದು. ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಿದ್ದೀರಾ, ಅದನ್ನು ಮಿಸ್ ಆಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಿ. ಕೆಲವೊಬ್ಬರಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅವ್ರ ಬಗ್ಗೆ ಏನಂತ ಅನ್ಕೊಂಡಿದ್ದೀರಲ್ವಾ, ಅಂದರೆ ಈಗ ಕಡ್ಡಿ ತುಂಡು ಮಾಡೋ ಹಾಗೆ ಮಾತಾಡ್ತಾರೆ, ಸ್ಟ್ರಾಂಗ್ ಆಗಿದ್ದಾರೆ, ಸ್ಟ್ರೈಟ್ ಫಾರ್ವರ್ಡ್, ಆ ಥರದ್ದೆಲ್ಲ ಏನಿದೆ ಅಲ್ವಾ, ಅದು ನಿಮಗೂ ಗೊತ್ತು ಅವ್ರ ವ್ಯಕ್ತಿತ್ವ ಇರೋದೇ ಹಾಗೆ ಅಂತ. ಇಲ್ಲಿ ಕೆಲವೊಬ್ರು ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದಾರಲ್ಲ, ನೀವು ಜ್ಯೋತಿಷಿ ಆಗಿರ್ಬೋದು, ಅಥವಾ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡಿರ್ಬೋದು, ಅಥವಾ ಸಮಥಿಂಗ್ ಈ ಥರ ಈ ಡೇಟ್ ಆಫ್ ಬರ್ತ್ ಬಗ್ಗೆ ಇರ್ಬೋದು, ಅಥವಾ ಸ್ಪಿರಿಚುವಲ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋವಂಥದ್ದು, ಅಥವಾ ಒಬ್ಬ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಂಥ ಆ ಥರ ಒಂದು ಗೊತ್ತಿರುವಂಥದ್ದೇ ವ್ಯಕ್ತಿಗಳು ನೀವು. ಇದನ್ನೆಲ್ಲ ವಿಷಯಗಳು ಗೊತ್ತಿರುವಂಥ ವ್ಯಕ್ತಿನೇ. ಆದರೂ ಕೂಡ ನೀವೆಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನೀವು ಬೆರಳು ಮಾಡಿ ತೋರಿಸ್ತಿದ್ದೀರಾ, ನೀನು ಹೀಗೆ, ನೀನು ಹೀಗೆ, ನೀನು ಹೀಗೆ ಅಂತ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀನು ಹೀಗೆ ಅಂತ ಹೇಳೋ ಅಂಥದ್ದು ಏನಿದೆ ಅಲ್ವಾ, ಅದು ಅವರಿಗೆ ಆಗಲ್ಲ. ಫಸ್ಟ್ ಆಫ್ ಆಲ್ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತೀರಾ, ನನ್ನನ್ನು ಯಾಕೆ ನೀವೆಲ್ಲದಕ್ಕೂ ಏನು ಬೆರಳು ತೋರಿಸಿ ಮಾತಾಡ್ತೀರಾ, ನೀವು ಬೇಕಿದ್ರೆ ಸರಿಯಾಗಿ, ಆ ಥರ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ಈ ಒಂದು ಎನರ್ಜಿ, ಈಗ ನೀವು ಅವ್ರನ್ನ ಬ್ಲೇಮ್ ಮಾಡ್ತೀರಾ, ಅವ್ರು ನಾನು ಯಾಕೆ ನೀನು ಹಿಡಿದನ್ನ ನಾನು ತೊಗೊಬೇಕು ಅನ್ನೋದು ಅವ್ರ ಎನರ್ಜಿ. ಇದೇ ನಿಮ್ಮಿಬ್ರ ಮಧ್ಯೆ ಸಪ್ರೇಷನ್ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು. ಆದರೆ ಇಲ್ಲಿ ಇವಾಗ ಅನ್ನಿಸ್ತಾ ಇದೆ, ನಿಮಗೂ ಅನ್ನಿಸ್ತಾ ಇದೆ, ಅವರಿಗೂ ಅನ್ನಿಸ್ತಾ ಇದೆ, ನೀವು ಅವರಲ್ಲ, ಅವರು ನೀವಲ್ಲ ಅನ್ನುವಂಥದ್ದು. ಸೊ ಬ್ಯೂಟಿಫುಲ್. ಇಲ್ಲಿ ಅರ್ಥ ಆಗಿರುವಂಥದ್ದು ಏನಂದ್ರೆ, ನಾನಿರೋದು ಈ ಥರ, ಅವರಿರೋದು ಆ ಥರ. ಓಕೆ. ಸೊ ಆ ಒಂದು ಎನರ್ಜಿ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ನಾನು ಅವರಲ್ಲ, ಅವರು ನಾನಲ್ಲ ಅನ್ನುವಂಥದ್ದು. ಓಕೆ. ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ಲುಕ್ ಫಾರ್ ಎ ಸೈನ್ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ರೀಸೆಂಟ್ ಡೇಸಲ್ಲಿ ಅವ್ರು ನಿಮಗೆ ಮತ್ತೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು, ಕಾಲ್ ಮಾಡಿರ್ಬೋದು, ಮಾತಾಡಿರ್ಬೋದು, ಆ ಥರ ಎನರ್ಜಿಲಿ ಬರ್ತಾ ಇದೆ. ಲುಕ್ ಫಾರ್ ಎ ಸೈನ್ ಬರ್ತಿರೋವಂಥದ್ದು. ನಿಮಗೆ ಕೆಲವೊಂದು ದೇವರ ಸಂದೇಶ ಆಗಿರ್ಬೋದು, ಅಥವಾ ನೀವು ನಂಬಿರೋಂಥ ಗಾಡ್ ಆಗಿರ್ಬೋದು, ಅಥವಾ ನಿಮ್ಮ ಸಿಕ್ಸ್ ಸೆನ್ಸೇ ಆಗಿರ್ಬೋದು, ಕೆಲವೊಂದು ವಿಷಯಗಳನ್ನ ನಿಮಗೆ ಗೊತ್ತಾಗ್ತಾ ಇದೆ, ಅಥವಾ ಸಮಥಿಂಗ್ ನಿಮಗೆ ರಿಯಲೈಸ್ ಆಗ್ತಾ ಇದೆ, ಅಥವಾ ನೀವು ಮಾಡಿರೋ ತಪ್ಪು ಇರ್ಬೋದು, ಅಥವಾ ನಿಮ್ಮ ಮಿಸ್ಟೇಕ್ಸ್ ಇರ್ಬೋದು, ನಿಮ್ಮ ಪರ್ಸನ್ ಮಿಸ್ಟೇಕ್ಸ್ ಇರ್ಬೋದು, ಕೆಲವೊಂದು ನಿಮಗೆ ಸೈನ್ ಮುಖಾಂತರ ನಿಮಗೆ ಗೊತ್ತಾಗ್ತಾ ಇದೆ. ಓಕೆ. ಅಥವಾ ಗೊತ್ತು ಮಾಡಿಸ್ಲಿಕ್ಕೆ ನೀವು ನಂಬಿರೋಂಥ ದೇವರು ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಯಾವುದೋ ಸೈನ್ಗಳ ಮುಖಾಂತರ ನಿಮಗೆ ಗೊತ್ತು ಮಾಡಿಸ್ತಾ ಇದ್ದಾರೆ. ನೀವು ಅದನ್ನು ಕೇರ್ಫುಲ್ಲಾಗಿ ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ಟೇಕ್ ಆಕ್ಷನ್. ವೇಟ್. ಪೀಸ್ಫುಲ್ ರೆಸಲ್ಯೂಷನ್. ದ ಸಿಚುವೇಶನ್ ವಿಲ್ ಇಂಪ್ರೂವ್. ವಾವ್. ಅಬಂಡೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಕಾರ್ಡ್. ಓಕೆ. ಏಂಜಲ್ ಗೈಡೆನ್ಸ್ ಬಂದ್ಬಿಟ್ಟು ನಿಮಗೆ ಲುಕ್ ಫಾರ್ ಎ ಸೈನ್, ಹಾಗೆಯೇ ಪೀಸ್ಫುಲ್ ರೆಸಲ್ಯೂಷನ್, ವೇಟ್ ಆ್ಯಂಡ್ ಟೇಕ್ ಆ್ಯಕ್ಷನ್. ಇಲ್ಲಿ ಕೆಲವೊಂದು ಸಂದರ್ಭಗಳಿಗೆ ಅಥವಾ ಕೆಲವೊಂದು ನಿಮ್ಮ ಲೈಫಲ್ಲಿ ನಡೆಯುವಂಥ ಘಟನೆಗಳಿಗೆ ನೀವು ವೇಟ್ ಮಾಡಬೇಕಾಗಿದೆ. ಯಾವುದೇ ಆಗಿರ್ಬೋದು, ಈಗ ನಿಮ್ಮ ಲೈಫಲ್ಲಿ ಏನೇ ಘಟನೆಗಳಾಗಬಹುದು. ಇಲ್ಲಿ ಕೆಲವೊಬ್ರು ಲೈಫಲ್ಲಿ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು, ಏನೇ ಆಗ್ಬೋದು ನಿಮ್ಮ ಲೈಫಲ್ಲಿ. ಅದೆಲ್ಲದಕ್ಕೂ ಕೂಡ ನೀವೇನು ಮಾಡಬೇಕಂದ್ರೆ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ. ಬಂದಿದ್ದಕ್ಕೆ ತಕ್ಷಣ ರಿಯಾಕ್ಷನ್ ಕೊಡಬೇಕು ಅಂತ ಏನೂ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಏನೋ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಜೋರಾಗಿ ಅಳೋದು, ಅಥವಾ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತಾರೆ, ಈ ಥರ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ಬರ್ತಿರೋಂಥದ್ದು ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಏನೇ ಆದ್ರೂ ಸ್ವಲ್ಪ ವೆಯ್ಟ್ ಮಾಡಿ ಅದಕ್ಕೆ ರಿಯಾಕ್ಷನ್ ಕೊಡಿ. ಅದಕ್ಕೆ ಪೀಸ್ಫುಲ್ ಆಗಿರುವಂಥ ಮೈಂಡ್ಸೆಟ್ಟನ್ನು ನೀವು ಕ್ರಿಯೇಟ್ ಮಾಡ್ಕೊಬೇಕಾಗಿದೆ. ಟೇಕ್ ಆ್ಯಕ್ಷನ್ ಬರ್ತಿದೆ. ಇಲ್ಲಿ ಅಸಾಧ್ಯ ಆಗಿದ್ದು ಸಾಧ್ಯ ಆಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂದಿದೆ, ಟ್ಯಾರೋ ರೀಡಿಂಗಲ್ಲೂ ಬರ್ತಿದೆ. ಹಾಗಾಗಿ ನೀವಿಲ್ಲಿ ಆ್ಯಕ್ಷನ್ ತೊಗೊಬೇಕಾಗಿದೆ. ಕೆಲವೊಬ್ಬರು ನಿಮ್ಮ ಮಾತಿಗೆ ನೀವೇನು ಕೆಲವೊಂದು ಮಾತುಗಳನ್ನ ಹೇಳಿದರೆ ಆ ಮಾತಿನ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಿದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅದಕ್ಕೆ ಫಿಕ್ಸ್. ನಾನು ಹೇಳಿದಿಷ್ಟೇ, ನಾನು ಹೀಗೇನೆ,
ಅಂದರೆ ನಾನು ಹೇಳೋ ಮಾತಿಗೆ ನಾನು ಫಿಕ್ಸ್ ಆಗಿರ್ತೀನಿ. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೇನು ಮಾಡ್ತೀರಾ, ಮಾತಿಗೆ ತಪ್ತೀರಾ. ಬೇಕಾದಾಗ ಅಥವಾ ಪದೇ ಪದೇ ನಿಮ್ಮ ನಿರ್ಧಾರ ಬದಲಾಯಿಸೋದು, ಪದೇ ಪದೇ ನಿಮ್ಮ ನಿರ್ಧಾರಗಳನ್ನು ಚೇಂಜ್ ಮಾಡ್ತಾ ಇರೋದು, ಪದೇ ಪದೇ ನಿಮ್ಮ ನಿರ್ಧಾರಕ್ಕೆ ನೀವು ಸ್ಟಿಕ್ ಆಗದೇನೆ ಚೇಂಜ್ ಮಾಡ್ತಾ ಇರೋದು, ಇಲ್ಲೆಲ್ಲೋ ಒಂದು ಕಡೆ ಅದು ನಿಮಗೇನೆ ಪೆಟ್ಟಾಗ್ತಿದೆ. ನಿಮ್ಮ ನಿರ್ಧಾರಗಳನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ಇಲ್ಲಿ ನಿಮಗೆ ಪ್ರಾಬ್ಲಮ್ನ ನೀವು ನೋಡ್ತಾ ಇದ್ದೀರಾ. ಟೇಕ್ ಆ್ಯಕ್ಷನ್. ನೀವು ತಗೊಳ್ಳೋವಂಥ ನಿರ್ಧಾರಕ್ಕೆ ನೀವು ಆ್ಯಕ್ಷನ್ ತಗೊಳ್ಳಿ. ಓಕೆನಾ. ನೀವೇನು ನಿರ್ಧಾರ ಮಾಡ್ತಿರೋದಕ್ಕೆ ಸ್ಟಿಕ್ ಆಗಿ ನಿಮ್ಮ ನಿರ್ಧಾರನ ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ ನಿಮ್ಮನ್ನು ನಂಬ್ಕೊಂಡಿರೋ ನಿಮ್ಮ ಪರ್ಸನ್ ಏನು ಮಾಡಬೇಕು ಅಲ್ವಾ. ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ನಿರ್ಧಾರಗಳೇನಿದೆ ಅದಕ್ಕೆ ಫಿಕ್ಸ್ ಆಗಿ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ವೆರಿ ಸ್ಟ್ರಾಂಗ್ ಇಲ್ಲಿ ಎನರ್ಜಿ ಬರ್ತಿರೋವಂಥದ್ದು. ಇಲ್ಲಿ ಕೆಲವೊಬ್ರು ಮಾತಿಗೆ ತಪ್ತಾ ಇದ್ದೀರಾ. ಇಲ್ಲಿ ಈಗ ನಾನು ಏನು ಹೇಳಿದೆ ಇದು ನಿಮ್ಮ ಪರ್ಸನ್ ಎನರ್ಜಿಗೂ ಕೂಡ ಮ್ಯಾಚ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ಇಬ್ಬರದ್ದು ಕೂಡ ನನಗೆ ನೋಡ್ತಾ ಇರೋವಂಥದ್ದು, ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಇಬ್ಬರದ್ದು ಕೂಡ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇರತ್ತೆ. ಓಕೆ. ಇಲ್ಲಿ ನಿಮಗೆ ಮಾತ್ರ ಅಥವಾ ನಿಮ್ಮ ಪರ್ಸನಿಗೆ ಮಾತ್ರ ಅಂತಲ್ಲ, ಇಬ್ರು ಕರೆಂಟ್ ಎನರ್ಜಿನೂ ಇಲ್ಲಿ ಬರ್ತಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನೇ ನಿರ್ಧಾರಗಳನ್ನ ಮಾಡಬೇಕಿದ್ರು ಕೂಡ ನಿರ್ಧಾರ ಏನು ಮಾಡಿರ್ತೀರ ಅದಕ್ಕೆ ಫಸ್ಟ್ ಸ್ಟಿಕ್ ಆನ್ ಆಗಿ, ಅದಕ್ಕೆ ನೀವು ಫಿಕ್ಸ್ ಆಗಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಯೂನಿವರ್ಸ್ ಗೈಡೆನ್ಸ್ ಒನ್ ಮೆಸೇಜ್ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ದ ವೀಲ್ ಆಫ್ ಫಾರ್ಚೂನ್. ಲೈಫಲ್ಲಿ ಪಾಸ್ಟಲ್ಲಿ ಆಗೋಯ್ತು. ಫ್ಯೂಚರ್ ನಿಮಗೆ ಗೊತ್ತಿಲ್ಲ. ಪ್ರೆಸೆಂಟನ್ನ ಫ್ಯೂಚರ್ ಪಾಸ್ಟನ್ನ ಮ್ಯಾಚ್ ಮಾಡಿಕೊಂಡು ಪ್ರೆಸೆಂಟನ್ನ ಹಾಳು ಮಾಡ್ಕೊಂಬೇಡಿ ಅನ್ನೋಂಥ ಚಾನಲ್ಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಪಾಸ್ಟ್ ಆಗಿದೆ, ಹೋಗಿದೆ, ಏನು ಮಾಡೋಕ್ಕಾಗಲ್ಲ ಅದು ಅಲ್ವಾ. ಈಗ ನೀವೇನಾದರೂ ಅದನ್ನು ಸರಿ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ, ಅಥವಾ ಬೇರೆ ಯಾರಿಂದಾದರೂ ಸರಿ ಮಾಡೋಕ್ಕಾಗತ್ತಾ, ಅಥವಾ ಆಗೋಗಿದ್ದನ್ನ ಹೇಗೆ ಸರಿ ಮಾಡ್ತೀರಾ? ಸರಿ ಮಾಡೋಕ್ಕೆ ಅವಕಾಶ ಇರೋದು ನಿಮ್ಮ ಆ್ಯಕ್ಷನ್, ನಿಮ್ಮ ಟೇಕ್ ಆ್ಯಕ್ಷನ್ ಅಂತ ಇಲ್ಲಿ ಬರ್ತಿದೆ ಅಲ್ವಾ. ನಿಮ್ಮ ಆ್ಯಕ್ಷನ್ ಮುಖಾಂತರ ಆಗೋಗಿರೋದನ್ನು ಸರಿ ಮಾಡ್ಬೋದೇ ವಿನಃ ಆಗೋಗಿದ್ದ ದಿನಕ್ಕೆ ಹೋಗಿ ನೀವು ಸರಿ ಮಾಡುವಂಥ ಸಾಧ್ಯತೆ ಇಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ನಿಮಗೆ ವೀಲ್ ಆಫ್ ಫಾರ್ಚೂನ್ ಬರ್ತಿರೋವಂಥದ್ದು, ಹಾಗೆ ಈಗಿನ ನಿಮ್ಮ ಪರಿಸ್ಥಿತಿಗೆ ಬರ್ತಿರೋವಂಥದ್ದು ಆಗೋಗಿದ್ದನ್ನ ಬಿಟ್ಬಿಟ್ಟು ಈ ಕ್ಷಣಕ್ಕೆ ನೀವೇನು ಮಾಡಬೇಕಾಗಿದೆ, ಈ ಪ್ರೀತಿನಾಗಿರ್ಬೋದು, ಈ ಸಂಬಂಧ ಆಗಿರ್ಬೋದು, ಈ ವ್ಯಕ್ತಿನ ಉಳಿಸ್ಕೊಬೇಕು ಅಂತ ಇದ್ರೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ. ಓಕೆ. ಇಲ್ವಾ ನಿಮಗೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಬೇರೆಯವರ ಒಂದು ಸಹಾಯನ ತಗೊಳ್ಳಿ. ಇಲ್ಲಾಂದ್ರೆ ನಿಮಗೆ ಲುಕ್ ಫಾರ್ ಎ ಸೈನ್ ಬರ್ತಿರೋದ್ರಿಂದ ನಿಮಗೆ ಗೈಡೆನ್ಸ್ ಆಗಿ ಯೂನಿವರ್ಸಿಂದ ಆಗಿರ್ಬೋದು, ನೀವು ನಂಬಿರೋಂಥ ಗಾಡಿಂದ ಆಗಿರ್ಬೋದು ಸೈನ್ ಆಗಿ ಸಿಗ್ತಾ ಇದೆ. ನೀವೇನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆ ಸೈನ್ ಆಗಿ ನಿಮಗೆ ಅಂದರೆ ಸೂಚನೆ ಮುಖಾಂತರ ನಿಮಗೆ ಸಿಗ್ತಾ ಇದೆ. ಆ ಸೂಚನೆಯನ್ನ ನೀವು ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನ ಅದ್ರ ಬಗ್ಗೆ ನೀವು ಆ್ಯಕ್ಷನ್ ತಗೊಳ್ಳಿ. ನಿಮಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತಿದ್ರೆ ನಿಮಗೆ ಬರ್ತಿರೋ ಸೂಚನೆ ಮುಖಾಂತರ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಲಿಕ್ಕೆ ರೆಡಿ ಆಗಿ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋವಂಥದ್ದು. ಆದರೆ ನೀವಿಲ್ಲಿ ಏನು ಮಾಡ್ತಿದ್ದೀರಾ, ನೀವು ಜಸ್ಟ್ ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಯಾರ ಜೊತೆನೂ ಮಾತು ಬೇಡ ಅಂತ ಹೇಳ್ಕೊಂಡು ನಿಮ್ಮದೇ ನೀವು ಯಾವುದೋ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದೀರಾ. ಆ ಥರ ಒಂದು ಎನರ್ಜಿ ಬರ್ತಿದೆ ನೋಡಿ. ಇಲ್ಲಿ ದ ಸಿಚುವೇಶನ್ ವಿಲ್ ಇಂಪ್ರೂವ್, ಬಾಟಮ್ ಆಫ್ ದ ಕಾರ್ಡ್. ಈ ಸಿಚುವೇಶನ್ ಹೀಗೇನೆ ಇರಲ್ಲ, ಬದಲಾಗತ್ತೆ. ಆದರೆ ಬದಲು ಮಾಡಬೇಕಾಗಿದ್ದು ಯಾರು? ನೀವು ಮನಸ್ಸು ಮಾಡಬೇಕಾಗಿದೆ, ಹಾಗೆ ನಿಮ್ಮ ಪರ್ಸನ್ ಕೂಡ ಮನಸ್ಸು ಮಾಡಬೇಕಾಗಿದೆ. ಓಕೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಹುಣ್ಣಿಮೆ ರಿಚುವಲ್ಸ್ ಇವತ್ತಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಲಾಸ್ಟ್ ಟೈಮ್ ತುಂಬ ಜನ ಕೇಳಿಬಿಟ್ಟು ಲಾಸ್ಟ್ ಟೈಮಲ್ಲಿ ಅಂದರೆ ರಿಚುವಲ್ಸ್ ಇನ್ನು ಲಾಸ್ಟ್ ಡೇ ಇದ್ದಾಗ ತುಂಬ ಜನ ಕಾಲ್ ಮಾಡಿದ್ರಿ, ನನಗೆ ಬೇಕು ಸೀಟ್ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಅವರೆಲ್ಲರೂ ಕೂಡ ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು, ಅವಕಾಶ ಇದೆ. ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.